ಸೀತಾಮಾತೆಯನ್ನೇ ಪರೀಕ್ಷೆಗೆ ದೂಡಿದ ಸಂಸ್ಕೃತಿ ನಮ್ಮದು. ತನಿಖೆ ನಡೀತಾ ಇರೋದು ಸ್ವಾಗತಾರ್ಹ ಅಂತ ರಂಗನಾಥ್ ಹೇಳಿದ. ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ, ಅಲ್ಲಿ ಗೊಂದಲ ಆಗಬಾರದು. ಹೆಚ್ಚು ಕಾಂಗ್ರೆಸ್ ಶಾಸಕರೇ ಧರ್ಮಸ್ಥಳಕ್ಕೆ ಭಕ್ತರಿದ್ದಾರೆ. ಬಿಜೆಪಿಯವರು ಇಲ್ಲಿವರೆಗೂ ಯಾರೂ ಮಾತಾಡಿರಲಿಲ್ಲ. ಧರ್ಮಸ್ಥಳ ಅಪಪ್ರಚಾರದ ಬಗ್ಗೆ ಕೈ ಶಾಸಕ ರಂಗನಾಥ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸುಖದಾರಿಯವರು ಮತ್ತು ಸಾಮಾಜಿಕ ತಾಣದ ಮೂಲಕ ಯೂಟ್ಯೂಬರ್ಸ್ಗಳು ಗೊಂದಲವನ್ನು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಆರೋಪವನ್ನು ಬಂದಾಗ ಆ ಆರೋಪವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಸರ್ಕಾರದವರು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಹ ಇದನ್ನು ಸ್ವಾಗತ ಮಾಡಿದಾಗ SIT ಮಾಡಿದ್ರು. ಈಗ ಸಾಕಷ್ಟು ದಿನ ಕಳೆದ್ರೂ ಒಂದು ತಿಂಗಳ ನಂತರನೂ ಸಹ ಅಷ್ಟು ಪುರಾವೆಗಳು ಸಿಕ್ಕಿಲ್ಲ ಅಂತ ಮಾಧ್ಯಮದ ಮೂಲಕ ತಿಳಿದಿರೋಂಥದ್ದು. ನಾನೇನು ಪೊಲೀಸ್ ವರದಿಯ ಮೇರೆಗೆ ಮಾತಾಡ್ತಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಪಪ್ರಚಾರ ಮಾಡ್ತಾ ಇದ್ದಾರೋ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ಷಡ್ಯಂತ್ರ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನ ಹರಿದುಕೊಂಡು ಈಗ ಮುಸುಕದಾರಿನೂ ಸಹ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಯಾವ ರೀತಿಲೂ ಯಾರಿಗೂ ಅದನ್ನು ಪುರಾವೆಗಳು ಇಲ್ಲದೆ ತೆಗೆದುಕೋಬಾರ್ದು ಅಂಥೇಳಿ ಎರಡು ಕಡೆನೂ ಪೊಲೀಸರು ಭಾಳ ಕಠಿಣವಾದಂಥ ತನಿಖೆನ ಕ್ರಮ ಜರುಗಿಸಬೇಕು ಅಂತ ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಮಾಡ್ತಾ ಇರೋಂಥದ್ದನ್ನು ಸದನದಲ್ಲೂ ಸಹ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನೊಬ್ಬ ಕಾಂಗ್ರೆಸ್ಸಿನ ಶಾಸಕನಾಗಿ, ಧರ್ಮಸ್ಥಳ ನನ್ನ ಗ್ರಾಮಾಂತರ ಪ್ರದೇಶದ ಶಾಸಕನಾಗಿ, ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಭಕ್ತಾದಿಗಳು ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ಸಿನ ಶಾಸಕರು ಜಾಸ್ತಿ ಭಕ್ತಾದಿಗಳಿದ್ದಾರೆ. ಈ BJPಯವರು ಇಲ್ಲಿವರೆಗೂ ಯಾರೂ ಮಾತಾಡಿರಲಿಲ್ಲ. DK ಶಿವಕುಮಾರ್ ಸಾಹೇಬರು ಷಡ್ಯಂತ್ರ ಇರಬಹುದು ಅಂತ ಹೇಳಿದಾಗ ಅವರು ಶುರು ಮಾಡಿದಂಥ ಮಾತು. ಸೊ ಹಾಗಾಗಿ ನಾನು ಸದನದಲ್ಲಿ ಕಲಾಪದಲ್ಲಿ ಭಾಗವಹಿಸಿದೆ. ನಾನೇ ಹೇಳಿದೆ, ಇವತ್ತು ವೀರೇಂದ್ರ ಹೆಗಡೆಯವರೇ ಸ್ವಾಗತವನ್ನು ಮಾಡಿದ್ದಾರೆ. ಮಹಾಭಾರತದ ಮತ್ತು ರಾಮಾಯಣದ ಮಹಾಗ್ರಂಥಗಳಲ್ಲಿ ಹಲವಾರು ಸವಾಲುಗಳು ನೋಡಿರೋದ್ರಲ್ಲಿ ಸೀತೆ ಮಾತೆ ಪರೀಕ್ಷೆನೇ ನಮ್ಮ ಸಂಸ್ಕೃತಿಲಿ ಇರೋಂಥದ್ದು. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ಸು ಸ್ವಾಗತಾರ್ಹ. ಅದು ಯಾವ ರೀತಿ ಅದರ ಇನ್ವೆಸ್ಟಿಗೇಷನ್ಸು ಸಂಪೂರ್ಣ ಮಾಹಿತಿಗಳನ್ನು ಬಂದು ತನಿಖೆನ ಪೂರ್ಣ ಇಡ್ತೇವೆ ಅಂತ ಹೇಳಿದ್ದಾರೆ. ನೋಡೋಣ. ಈಗ ಈಗ ಏನು ಮುಸುಕದಾರಿ ಕೊಟ್ಟಿರೋಂಥ ದಾಖಲೆಗಳು ವಿಚಾರದಲ್ಲಿ ಪುರಾವೆಗಳು ಸಿಗದೇ ಅಂತ ಹಿನ್ನೆಲೆಯಲ್ಲಿ ಅವನು ಕೆಲವು ಹೇಳಿಕೆಗಳನ್ನು ಹಿಂತೆಗೆದುಕೊಂಡಿದ್ದಾನೆ. ಸೊ ಆಗ ಎಲ್ಲೋ ಒಂದು ಕಡೆ ಏನೋ ತಪ್ಪಾಗಿದೆ ಅಂತೇಳಿ ಅವನು ಅರೆಸ್ಟ್ ಮಾಡಿ ಅವನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ ಅಂತ ಹೇಳಬಲ್ಲೆ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.